Hello everyone, welcome back to my channel. Day 8 of 90 days intermittent fasting ಚಾಲೆಂಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಂದುಬಿಟ್ಟು ಬೆಳಗ್ಗೆ ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತಗೋತಾ ಇದ್ದೀನಿ. ಯಾವಾಗಲೂ ಜೀರಿಗೆ ನೀರನ್ನ ತಗೋತಾ ಇದ್ದೆ. ಇವತ್ತು ಜೀರಿಗೆ ಅಂದರೆ ಆ ನೀರಿಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಹಸಿ ಶುಂಠಿ ಹಾಕಿ ಬೆಳಗಿನ ಫ್ಯಾಟ್ ಕಟ್ಟರ್ ಡ್ರಿಂಕ್ ತಗೋತಾ ಇದ್ದೀನಿ. ಇನ್ನು ಸೆಕೆಂಡ್ ವೀಕಲ್ಲಿ ಕಂಟಿನ್ಯೂಯಸ್ ಆಗಿ ನಾನು ಫ್ಯಾಟ್ ಕಟ್ಟರ್ ಡ್ರಿಂಕ್ ಅಷ್ಟಾಗಿ ತೊಗೊಂಡಿಲ್ಲ. ಆಮೇಲೆ ಡಯಟು ಓಕೆ ಮಾಡಿದ್ದೀನಿ. ಎಕ್ಸಸೈಸ್ ಅಂತೂ ಆಲ್ಮೋಸ್ಟ್ 20% ಅಷ್ಟೇ ಮಾಡಿದ್ದೀನಿ. ಮಗನಿಗೆ ಹುಷಾರಿಲ್ಲ, ಮನೇಲೇ ಇರೋ ಕಾರಣ ನನಗೆ ಬೇರೆ ಕಡೆ ಕಾನ್ಸಂಟ್ರೇಟು ಮಾಡೋಕ್ಕಾಗ್ತಾಯಿಲ್ಲ. ಅವ್ನಿಗೆ ಹುಷಾರಿಲ್ದಿರೋ ಕಾರಣ ಹಾಸ್ಪಿಟಲು, ಮೆಡಿಸನ್ನು ಇದೆಲ್ಲ ಈ ವಾರ ಸ್ವಲ್ಪ ನನಗೆ ಹೆಕ್ಟಿಕ್ ಆಗೇ ಇತ್ತು. ಪ್ರಾಪರಾಗಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಏನೂ ಮಾಡಿಲ್ಲ. ಸ್ಟಿಲ್ ನೋಡೋಣ, ಲಾಸ್ಟ್ವರೆಗೂ ನಾನೇನೋ ಒಂದು ಪ್ರಯತ್ನ ಮಾಡಿ ಡಿಟಾಕ್ಸ್ ಡಯಟ್ಗಳನ್ನೆಲ್ಲ ಮಾಡಿ ಈ ವಾರದ ರಿಸಲ್ಟ್ ಕೂಡ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ವೀಕು ನಿನ್ನೆ ವೀಡಿಯೋನಲ್ಲಿ ನೀವು ನೋಡಿರ್ಬೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗಿಂದ ಒಂದು ವಾರದಲ್ಲಿ 1 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಎಕ್ಸಸೈಸು ಅದನ್ನೆಲ್ಲ ಮಾಡ್ಕೊಂಡಿದ್ರೆ ನಂಗೆ ಅನಿಸುತ್ತೆ 1.5 ಇಂದ 2 kg ಅಷ್ಟು ಕಡಿಮೆ ಆಗ್ತಾಯಿತ್ತು. ಬಿಗಿನಿಂಗ್ ಆಗಿದೆ ಅಂತ ಹೇಳಿ ನಾನು ಸಡನ್ನಾಗಿ ಎಲ್ಲನೂ ಕ್ರ್ಯಾಶ್ ಡಯಟ್ ಥರ ಮಾಡಬಾರ್ದು ಅಂತ ಹೇಳಿ ಸ್ಲೋ ಆಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ರಿಸಲ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಏನೇನು ತಗೋತಾ ಇದ್ದೀನಿ, ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು ವಿಡಿಯೋಗಳಲ್ಲಿ, ನಾನು ಟೈಮಿಂಗ್ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಅವಲಕ್ಕಿ ಮಾಡಿದ್ದೆ ಮನೇಲಿ. ಹಾಗಾಗಿ ನನಗೆ ಅವಲಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ಗೋಸ್ಕರ ಕಾಬೂಲ್ ಕಡಲೆನ ಬೇಯಿಸ್ಬಿಟ್ಟು ತೊಗೊತಾ ಇದ್ದೀನಿ. ಪ್ರೋಟೀನ್ ಅಂದರೆ ಬ್ಯಾಲೆನ್ಸ್ ಆಗಲಿ ಅನ್ನೋ ಕಾರಣಕ್ಕೆ. ಒನ್ ಟೈಮ್ ಮಧ್ಯಾಹ್ನ ಬೆಳಗ್ಗೆ ಯಾವಾಗಾಗುತ್ತೋ ಆವಾಗ ನೀವು ಪ್ರೋಟೀನ್ನ ಆದಷ್ಟು ತೊಗೊಳಕ್ಕೆ ಟ್ರೈ ಮಾಡಿ. ಪ್ರೋಟೀನ್ ತೊಗೊಳ್ಳೋ ಮೇನ್ ಅದರದ್ದು ಒಂದು ಇಂಟೆನ್ಷನ್ ಏನಪ್ಪ ಅಂತಂದರೆ ನಿಮ್ಗೆ ಹಸಿವು ಬೇಗ ಆಗೋಲ್ಲ, ಅದು ಸ್ವಲ್ಪ ಡೈಜೆಷನ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅದ್ರ ಜೊತೆಗೆ ನಿಮ್ಮದು ಫ್ಯಾಟ್ ಲಾಸ್ ಆಗೋಕ್ಕೆ ಈಸಿ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಅನ್ನೋದು ಹೇರು, ಸ್ಕಿನ್ಗೂ ಇದಕ್ಕೆಲ್ಲಕ್ಕೂ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ನೋಡ್ಬೋದು, ಪನ್ನೀರ್ ತಿಂದಾಗ ನಿಮಗೆ ಜಾಸ್ತಿ ಹಸಿವೆ ಆಗೋದಿಲ್ಲ. ಪನ್ನೀರದ್ದು ಏನಾದರೂ ಸ್ಯಾಂಡ್ವಿಚ್ಚು ಅಥವಾ ಪನ್ನೀರ್ದು ಸಲಾಡು ಈ ಥರ ತಿಂದಾಗ ನಿಮಗೆ ತುಂಬ ಹೊತ್ತು ಹಸಿವಾಗೋದಿಲ್ಲ. ಆದ ಕಾರಣಕ್ಕಾಗಿ ಪ್ರೋಟೀನ್ನ ಜಾಸ್ತಿ ತೊಗೋಬೇಕು ಅಂತ ಹೇಳೋದು. ಬರೀ ಪ್ರೋಟೀನ್ನೇ ತೊಗೊಳ್ಳೋದಲ್ಲ, ಪ್ರೋಟೀನು, ಕಾರ್ಬು, ಫೈಬರು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಡಯಟ್ ಮಾಡುವಾಗ. ಇಲ್ಲಾಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಆಗಿಬಿಡುತ್ತೆ. ಫೈಬರ್ ತೊಗೊಳ್ಳಿ, ಜಾಸ್ತಿ ನೀರು ಕುಡೀರಿ. ಈ ಥರ ಬ್ಯಾಲೆನ್ಸ್ಡಾಗಿ ಮಾಡ್ಕೊತಾ ಹೋದಾಗ ಒಂದು ಬಾಡಿ ಲೆವೆಲ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಾಡಿ ಹೀಟ್ ಆಗೋದು, ವೀಕ್ನೆಸ್ ಆಗೋದು, ಹೇರ್ ಫಾಲು, ಸ್ಕಿನ್ ಪ್ರಾಬ್ಲಮ್ ಇದೆಲ್ಲ ಆಗೋಕ್ಕೆ ಶುರು ಆಗುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ಡಯಟ್ನ ಬ್ಯಾಲೆನ್ಸ್ ಮಾಡಿಕೊಂಡು, ಫುಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಳ್ತಾ ಹೋಗಿ. ಇನ್ನು ಮಧ್ಯಾಹ್ನ ಲಂಚ್ಗೆ ನಾನು ನಿಮಗೆ ಗೋಧಿ ಹಿಟ್ಟು ತೋರಿಸಿದ್ನಲ್ಲ, ಹೈ ಪ್ರೋಟೀನು. ಹಾಗಾಗಿ ಇವತ್ತು 2 ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ಸಲಾಡು. ಊಟ ಮಾಡುವಾಗ ಫಸ್ಟು ಸಲಾಡನ್ನ ತಿನ್ಕೊಂಡ್ಬಿಡಿ. ಆವಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಹಸಿವಿದ್ರೂ ಕೂಡ ಸಲಾಡ್ ತಿನ್ಕೊಂಡ್ಮೇಲೆ ನಿಮಗೆ ಊಟ ಜಾಸ್ತಿ ಸೇರೋದಿಲ್ಲ. ಆ ಥರ ಇದ್ದಾಗ ನೀವು ಊಟದ ಒಂದು ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೋದು. 2 ಚಪಾತಿ ತಿನ್ನಲಿ 1 ಚಪಾತಿ ಕೂಡ ತಿನ್ಬೋದು. 1 ಚಪಾತಿ ತೊಗೊಂಡು ಜಾಸ್ತಿ ಪಲ್ಯ, ಜಾಸ್ತಿ ಸಲಾಡನ್ನ ತೊಗೊಳಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ಹೈ ಪ್ರೋಟೀನ್ ಚಪಾತಿ ಅಂತ ಹೇಳಿ 2 ಚಪಾತಿನ ತೊಗೋತಾ ಇದ್ದೀನಿ. ಆದಷ್ಟು 1 ಚಪಾತಿ ತೊಗೊಳಕ್ಕೆ ಟ್ರೈ ಮಾಡಿ. ನಾನು ಸದ್ಯಕ್ಕೆ 2 ತೊಗೋತಾ ಇದ್ದೀನಿ. ಇನ್ನು ಕಂಟಿನ್ಯೂಸ್ ಆಗಿ ನೋಡೋಣ, ಕಡಿಮೆ ಮಾಡ್ತಾ ಹೋಗೋಣ. ಅಂದರೆ ನನಗೆ ಈ ಒಂದು ಫಸ್ಟ್ ವಾರದಲ್ಲಿ ನನ್ನ ಬೆಸ್ಟ್ ರಿಸಲ್ಟ್ ಏನು ನೋಡಿದ್ದಂದರೆ, ಫ್ಯಾಟ್ ಲಾಸ್ ಸೂಪರಾಗಿದೆ. ನಂದು ಇಂಚ್ ಲಾಸ್ ಚೆನ್ನಾಗಾಗಿದೆ, ಬಾಡಿ ಲೈಟ್ ಅನ್ನಿಸ್ತಾ ಇದೆ. ಆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಮಾಡ್ತಾಯಿದ್ದೀನಿ. ಅದೇ ಮೇನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಫ್ಯಾಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಫಿಟ್ಟಾಗಿ ಕಾಣ್ತೀರಾ ನೀವು, ಬಾಡಿ ಶೇಪ್ ಆಗಲಿ ಈ ಥರ ಫಿಟ್ಟಾಗಿ ಕಾಣ್ತೀರಾ. ನಾರ್ಮಲಾಗಿ ವೆಯ್ಟ್ ಲಾಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಜಸ್ಟ್ ವೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಮಸಲ್ ಲಾಸ್ ಆಗ್ತಾ ಹೋಗುತ್ತೆ. ಅಲ್ಲಿ ನಿಮಗೆ ಎನರ್ಜೆಟಿಕ್ ಆಗಿ ಇರೋದಿಲ್ಲ. ಆಮೇಲೆ ವಿಟಮಿನ್ಸ್ ಎಲ್ಲ ನಿಮ್ಮದು ಡೆಫಿಷಿಯನ್ಸಿ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಇದರಲ್ಲಿ ಹಾಗಲ್ಲ. ಎಲ್ಲ ಥರ ಬ್ಯಾಲೆನ್ಸ್ಡ್ ಮೀಲ್ ತಿಂದ್ಕೊಂಡು ಸ್ವಲ್ಪ ಟೈಮಿಂಗ್ಸ್ನ ನಾವು ಫಾಸ್ಟಿಂಗ್ ಥರ ಇಟ್ಕೊಂಡಾಗ ಫ್ಯಾಟ್ ಲಾಸ್ ಚೆನ್ನಾಗಾಗುತ್ತೆ. ಅದರದ್ದು ಬೆಸ್ಟ್ ಬೆನಿಫಿಟ್ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ. 16:8 ಕೂಡ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸದ್ಯಕ್ಕೆ ಈ ಥರ ನಡೀತಾ ಇದೆ.
ಮಗನಿಗೆ ಹುಷಾರಿಲ್ಲದೆ ಇರೋ ಕಾರಣ ಸೆಕೆಂಡ್ ವೀಕು ನಂದು ಅಷ್ಟು ಚೆನ್ನಾಗಿ ಆಗಿಲ್ಲ. ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸರಿಯಾಗಿ ರಿಸಲ್ಟ್ ಬರಬೇಕು ಅಂದರೆ ನಮ್ಮದು ಎಫರ್ಟ್ ಬೇಕಲ್ವಾ. ಫಸ್ಟ್ ವೀಕ್ ನಾನು ತುಂಬ ಚೆನ್ನಾಗಿ ಮಾಡಿದೆ, ಎಕ್ಸರ್ಸೈಸು ಕೂಡ ಮಾಡಿದೆ. 100% ನಾನು ಮಾಡಿಲ್ಲ ಅಂದರೂ ಪ್ರತಿ ದಿವಸ ಮಿಸ್ ಮಾಡಿದೆ ನಾನು ಎಕ್ಸರ್ಸೈಸ್ ಮಾಡಿದ್ದೀನಿ. ಹಾಗಾಗಿ 1 kg ಕಮ್ಮಿ ಆಯಿತು. ನೋಡೋಣ ಸೆಕೆಂಡ್ ವೀಕ್ ಕೂಡ ಟ್ರೈ ಮಾಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಬಟ್ ಶೋರ್ 3rd ವೀಕಲ್ಲಿ 100% ವರ್ಕೌಟು ಜೊತೆಗೆ ಡಯೆಟ್ಟು, ಸ್ವಲ್ಪ ಡಯೆಟಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ರಿಸಲ್ಟ್ ತೊಗೊಂಡು ಬರೋಣ. ಇನ್ನು ನೈಟ್ ಡಿನ್ನರ್ಗೆ ನಾನು ಸ್ವಲ್ಪ ಜೋಳ ರೊಟ್ಟಿ ಎಲ್ಲ ಉಳ್ಕೊಂಡಿತ್ತು, ಅದಕ್ಕೆ ಹೆಸರುಬೇಳೆ ಹಾಕಿ ಕಿಚಡಿ ಥರ ಮಾಡಿಕೊಂಡೆ. ಇವತ್ತಿನ ರೂಟೀನ್ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನಗೂ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋಗಳನ್ನ ಮಾಡೋದಕ್ಕೆ, ಅಪ್ಲೋಡ್ ಮಾಡೋಕ್ಕೆ ಎಷ್ಟೇ ಬ್ಯುಸಿ ಇದ್ದರೂ ನೀವು ಕೊಡೋ ಮೋಟಿವೇಶನಿಂದ ನಾನು ಆ ವಿಡಿಯೋ